ಮಹಾಮಳೆಗೆ ಮುಂಬೈ ನಗರ ತತ್ತರಿಸಿ ಹೋಗಿದೆ. ಮುಂಬೈ ಹಾಗೂ ಪುಣೆ ಎಕ್ಸ್‌ಪ್ರೆಸ್ ವೇ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಆಳೆತ್ತರದ ನೀರಿನಲ್ಲೇ ವಾಹನಗಳು ಸಂಚಾರ ಮಾಡಬೇಕಾದ ದುಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಮುಂಬೈ ಮತ್ತೊಮ್ಮೆ ಬಳಲಿ ಬೆಂಡಾಗ್ತಾ ಇದೆ ಮಹಾಮಳೆಗೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ರಸ್ತೆಯ ಮೇಲೆ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ ಅಂತ ಹೇಳಿ. ಮುಂದೆ ರೋಡ್ ಇದೆಯೋ ಇಲ್ವೋ ಏನಿದೆ ಗೊತ್ತಿಲ್ಲ, ಬಟ್ ಅದರಲ್ಲೇ ಸಂಚಾರ ಮಾಡಬೇಕಾದಂತಹ ಸಾಹಸ ವಾಹನ ಸವಾರರದ್ದು. ಎಷ್ಟಡಿ ನೀರು ನಿಂತಿದೆ ನೋಡಿ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲದ ಪರಿಣಾಮ ಸಂಪೂರ್ಣ ರಸ್ತೆ ಎಕ್ಸ್‌ಪ್ರೆಸ್ ವೇನೇ ಜಲಾವೃತಗೊಂಡಿದೆ. ಬಾನೆಟ್ ತನಕ ಅಲ್ಲಿ ನೀರು ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಅದೇ ನೀರಿನಲ್ಲೇ ವಾಹನಗಳು ಸಂಚಾರವನ್ನು ಮಾಡೋದ್ರ ಮೂಲಕ ಇಲ್ಲೂ ಕೂಡ ಸಾಹಸನೇ ಇದೆ. ಅಷ್ಟು ಹೆವಿ ವೆಹಿಕಲ್ಸ್ಗೂ ಕೂಡ ಆ ನೀರಿನಲ್ಲಿ ಸಾಗೋದು ಕಷ್ಟ ಆಗ್ತಾ ಇದೆ. ಕಾರಣ ಒಂದ್ಸಲ ರಸ್ತೆ ಮೇಲೆ ನೀರು ನಿಂತಾಗ ನೀರು ಲುಬ್ರಿಕೆಂಟ್ ಥರ ಆಡುತ್ತೆ. ಅಂದರೆ ಸ್ಕಿಪ್ ಆಗುವಂತಹ ಸಾಧ್ಯತೆ, ಸ್ಕಿಪ್ ಆಗೋದನ್ನು ನೋಡಿದ್ದೀವಿ, ಬ್ಯಾಲೆನ್ಸ್ ಸಿಗದೆ ಇರೋದನ್ನು ನೋಡಿದ್ದೀವಿ. ಸಣ್ಣ ಮಳೆನಲ್ಲೇ ಅಕಸ್ಮಾತ್ ರೋಡಲ್ಲಿ ನೀರು ಬಿದ್ರೇ ನಮಗೆ ಗಾಡಿ ಓಡಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ ಇಷ್ಟು ನೀರಿದೆ. ಅದರಲ್ಲಿ ಗಾಡಿ ಓಡಿಸೋದು ಸವಾಲಿನ ಕೆಲಸ. ಅದನ್ನು ಅನಿವಾರ್ಯವಾಗಿ ಅಲ್ಲಿದ್ದಂತಹ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಬಟ್ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲದೆ ಇರೋದು ಅಥವಾ ಜಾಗವನ್ನು ಬ್ಲಾಕ್ ಮಾಡಿರೋದ್ರ ಪರಿಣಾಮ ಎಡವಟ್ಟಾಗಿದೆ. ಮುಂಬೈನಲ್ಲಿ ಜನ ಒಂದೊಂದು ಮಳೆಗೂ ಕೂಡ ಬಸವಳಿದು ಹೋಗೋದನ್ನು ನೋಡಿರ್ತೀವಿ ನಾವು. ನೋಡ್ತಾ ಇದ್ದಾಗೆ 10 ನಿಮಿಷ 20 ನಿಮಿಷದಲ್ಲಿ ಇಡೀ ಸಿಟಿ ಫ್ಲಡೆಡ್ ಆಗೋದು, ಅಂಡರ್ ಪಾಸ್ಗಳು ಜಲಾವೃತ ಆಗೋದು. ಎರಡು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಪ್ರವಾಸಿಗರು, ಅಪಾಯದಲ್ಲಿದ್ದಂತಹ ಪ್ರವಾಸಿಗರನ್ನು ರಕ್ಷಣೆ ಮಾಡಿರುವಂತಹ ಕೆಲಸ.